ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 6ನೇ ಅಧ್ಯಾಯವನ್ನು ಶುರು ಮಾಡೋಣ. ಕೃತಿ, ನೀನು ಇಲ್ಲೇ ಇರು, ನಾನು ಕ್ಲಾಸ್ ರೂಮ್ ಯಾವುದು ಅಂತ ಕೇಳ್ಕೊಂಡು ಬರ್ತೀನಿ ಎಂದು ಹೇಳಿದ ಪ್ರಿಯಾ ಗೆಳತಿಯನ್ನೊಬ್ಬಳನ್ನೇ ಬಿಟ್ಟು ಹೋದರೆ ಕಾರಿಡಾರ್ನಲ್ಲಿ ನಿಂತಿದ್ದ ಕೃತಿ ಕಣ್ಣಿಗೆ ಹುಡುಗರ ಗುಂಪು ಆ ಹುಡುಗಿಯ ಹಿಂದೆ ಓಡಿ ಬರುತ್ತಾ ಇರುವುದು ಕಾಣಿಸಿತು. ಅದರಲ್ಲೂ ಆ ಹುಡುಗಿಯ ಹತ್ತಿರ ಓಡಿ ಬಂದು ಅವಳ ಬ್ಯಾಗ್ ಕಿತ್ತುಕೊಂಡು ಅವಳ ಪುಸ್ತಕವನ್ನು ಹರಿಯುತ್ತಿದ್ದ ಹುಡುಗನನ್ನು ನೋಡಿದ ಕೃತಿಗೆ ಮೈ ಉರಿದು ಹೋಯಿತು. ತಡ ಮಾಡದೆ ಅವರ ಹತ್ತಿರ ಓಡಿ ಬಂದವಳು ತನಗೆ ಬೆನ್ನಾಕಿ ನಿಂತಿದ್ದವನ ಕೈ ಹಿಡಿದು ಎಳೆದುಕೊಂಡು ಕೆನ್ನೆಯ ಮೇಲೆ ಜೋರಾಗಿ ಹೊಡೆದಳು. ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ಹುಡುಗಿನ ಇಷ್ಟೊಂದು ಚೀಪಾಗಿ ನಡೆಸ್ಕೊಳ್ತಿದ್ದೀರಲ್ಲ, ನಿಮ್ಮನ್ನೆಲ್ಲ ಪ್ರಿನ್ಸಿಪಲ್ ಹತ್ರ ಕಂಪ್ಲೇಂಟ್ ಕೊಟ್ಟು ಕಾಲೇಜಿಂದ ಡಿಬಾರ್ ಮಾಡಿಸಿಬಿಡ್ತೀನಿ. ಏನು ರ್ಯಾಗಿಂಗ್? ರ್ಯಾಗಿಂಗ್ ಸ್ಟಾಪ್ ಆಗಿ ವರ್ಷಗಳೇ ಕಳೆದರೂ ನೀವೆಲ್ಲ ಯಾವ ಕಾಲದಲ್ಲಿದ್ದೀರಾ? ನಿಮ್ಮ ಅಕ್ಕ ತಂಗಿಯರಿಗೆ ಇದೇ ರೀತಿ ಆಗಿದ್ರೆ ಏನು ಮಾಡ್ತಾಯಿದ್ರಿ ಎಂದು ಕೋಪದಲ್ಲಿ ಇವಳು ಒಂದೊಂದೇ ಪ್ರಶ್ನೆ ಕೇಳುತ್ತಾ ಅವನ ಕಡೆ ತೋರು ಬೆರಳು ತೋರಿಸಿ ವಾರ್ನ್ ಮಾಡುತ್ತಿದ್ದರೆ, ಇಷ್ಟೊತ್ತು ಆ ಹುಡುಗಿಗೆ ಕಾಟ ಕೊಡುತ್ತಾ ಇದ್ದದ್ದನ್ನು ನೋಡುತ್ತಾ ಕೇಕೆ ಹಾಕುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದವರೆಲ್ಲ ಏಕ್ದಮ್ ಸೈಲೆಂಟ್ ಆಗಿ ಬಿಟ್ಟಿದ್ದರು. ಯಾಕೆಂದರೆ ಕೃತಿ ಕಾಲೇಜಿನ ಓನರ್ ಮಗನ ಮೇಲೆಯೇ ಕೈ ಮಾಡಿದ್ದಳು. ಹೌ ಡೇರ್ ಯು ಬ್ಲಡಿ ಚೀಪ್ ಗರ್ಲ್, ಈ ಅಭಿರಾಮ್ ವಸಿಷ್ಠನ ಮೇಲೆ ಕೈ ಮಾಡ್ದ ನೀನು ಅಂತ ರೋಷದಲ್ಲಿ ಅವಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದವ ದರದರನೆ ಎಳೆದುಕೊಂಡು ಹೋದ. ಬಿಡೋ ಲೋಫರ್, ನನ್ನನ್ನು ಎಲ್ಲಿಗೋ ಎಳ್ಕೊಂಡು ಹೋಗ್ತಾ ಇದೆಯಾ? ನನ್ನ ಬಗ್ಗೆ ಗೊತ್ತಿಲ್ಲ ನಿಂಗೆ. ಕರಾಟೆಲಿ ಬ್ಲ್ಯಾಕ್ ಬೆಲ್ಟ್ ನಾನು, ಹೊಡೆದ್ರೆ ಹಾಸ್ಪಿಟಲ್ ಬೆಡ್ ಮೇಲೆ ಇರ್ತೀಯ ಎಂದು ಬೈಯುತ್ತಾ ಇದ್ದವಳ ನಡು ಬಳಸಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಬಿದ್ದಿದ್ದ. ಪೂಲ್ ಒಳಗೆ ಅವನೊಂದಿಗೆ ಬಿದ್ದವಳು ಒಮ್ಮೆ ಮುಳುಗಿ ಮೇಲೆದ್ದರೆ ರಭಸವಾಗಿ ಮೇಲೆದ್ದ ಅಭಿರಾಮ್ ಮೊದಲ ಬಾರಿಗೆ ಅವಳನ್ನು ನೋಡಿದ್ದ. ನಿನ್ನನ್ನು ಬಿಡಲ್ಲ, ಪ್ರಿನ್ಸಿಪಾಲ್ ಹತ್ರ ಕಂಪ್ಲೇಂಟ್ ಕೊಡ್ತೀನಿ. ನನ್ನನ್ನೇ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದೀಯಾ ಈಡಿಯಟ್. ನಿನ್ನನ್ನು ಕಾಲೇಜಿಂದ ಸಸ್ಪೆಂಡ್ ಮಾಡಿಸಲಿಲ್ಲ ಅಂದರೆ ನನ್ನ ಹೆಸರು ಕೃತಿನೇ ಅಲ್ಲ ಎಂದು ಕೋಪದಲ್ಲಿ ಹೇಳಿದವಳು ತನ್ನನ್ನು ಬಿಗಿಯಾಗಿ ಹಿಡಿದಿದ್ದವನ ಹೊಟ್ಟೆಗೆ ಮುಷ್ಟಿ ಕಟ್ಟಿ ಹೊಡೆದು ಬಿಡಿಸಿಕೊಂಡರೆ ಸ್ವಿಮ್ಮಿಂಗ್ ಪೂಲ್ ಸುತ್ತ ನಿಂತಿದ್ದ ಎಲ್ಲರೂ ಜೋರಾಗಿ ನಕ್ಕು ಬಿಟ್ಟರು. ಹೇಯ್, ಎಷ್ಟು ಧೈರ್ಯ ಇದ್ದರೆ ನನಗೆ ಹೊಡಿತೀಯಾ? ನಾನು ಯಾರು ಅಂತ ಗೊತ್ತೇನೆ ನಿಂಗೆ? ಬ್ಲಾಡಿ ಫೋರ್ ಗರ್ಲ್. ಅಭಿರಾಮ್ ವಸಿಷ್ಠನ ಕೆಣಕಿ ತಪ್ಪು ಮಾಡಿದೆ ಎಂದು ಅವಮಾನದಿಂದ ಕೋಪಗೊಂಡು ಅವಳ ಸೊಕ್ಕಿಗೆ ಶಿಕ್ಷೆ ಎನ್ನುವಂತೆ ಅವಳ ತುಟಿಯನ್ನು ಆವರಿಸಿ ಕಚ್ಚಿ ಅವಳನ್ನು ದೂರ ತಳ್ಳಿದ. ಹೌ ಡೇರ್ ಯು, ನನಗೆ ಕಿಸ್ ಮಾಡ್ತೀಯಾ ನೀನು ಎಂದು ತನ್ನ ತುಟಿಗೆ ಮುತ್ತಿಟ್ಟು ಕೊನೆಯಲ್ಲಿ ತುಟಿ ಕಚ್ಚಿ ಬಿಟ್ಟವನನ್ನು ಕೋಪದಲ್ಲಿ ನೋಡಿದ ಕೃತಿ ಹಿಂದೆ ಮುಂದೆ ನೋಡದೆ ಮತ್ತೆ ಅವನ ಕೆನ್ನೆಗೆ ಬೀಸಿ ಹೊಡೆದಿದ್ದಳು. ಒಂದ್ಸಲ ಕೆನ್ನೆಗೆ ಹೊಡೆದಿದ್ದಕ್ಕೆ ನಿನ್ನನ್ನು ಈ ಸ್ಥಿತಿಗೆ ತಂದೆ, ಈಗ ಮತ್ತೆ ಹೊಡಿತೀಯಾ ಎಂದು ಅವಳ ಕೈಯನ್ನು ಬೆನ್ನ ಹಿಂದೆ ಹಿಡಿದು ತಿರುಚಿದವನು ತನ್ನ ಒರಟು ಕೈಗಳಲ್ಲಿ ಅವಳ ಗಲ್ಲವನ್ನು ಹಿಡಿದರೆ ಕಾಲು ಸ್ವಲ್ಪ ಮೇಲಕ್ಕೆತ್ತಿ ಅವನ ಕಾಲಿಗೆ ಒದ್ದ ಕೃತಿ ಅವನಿಂದ ಬಿಡಿಸಿಕೊಂಡು ಮೇಲೆ ಬಂದಳು. ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದ ಅಭಿರಾಮ್ ವಸಿಷ್ಠ ತನ್ನಿಂದ ಸುಲಭವಾಗಿ ಬಿಡಿಸಿಕೊಂಡು ಹೋದವಳನ್ನು ದಿಟ್ಟಿಸಿ ನೋಡಿದ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಟ್ಟು ಇವತ್ತೇ ನೀನು ಸಸ್ಪೆಂಡ್ ಆಗಬೇಕು. ಆ ರೀತಿ ಮಾಡಲಿಲ್ಲ ಅಂದರೆ ನನ್ನ ಹೆಸರು ಕೃತಿನೇ ಅಲ್ಲ. ನೋಡೋಕೆ ಒಳ್ಳೆ ಟಿಪ್ ಟಾಪ್ ಆಗಿದೆಯಾ, ಆದರೆ ಮಾಡೋದು ಮಾತ್ರ ಹುಡುಗಿರಿಗೆ ಕಾಟ ಕೊಡೋ ಕೆಲಸನಾ? ಸುಮ್ಮನೆ ಬಿಡಲ್ಲ ನಿನ್ನನ್ನು. ವಿಲ್ಲನ್ ನೀನು. ಈಗಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ನಿನ್ನ ಬಗ್ಗೆ ಎಂದು ತೋರು ಬೆರಳು ತೋರಿಸುತ್ತಾ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದರೆ ಸುತ್ತಲೂ ನಿಂತಿದ್ದವರೆಲ್ಲ ಆಘಾತದಲ್ಲಿ ಅವಳನ್ನೇ ನೋಡುತ್ತಿದ್ದರು. ನಾವು ನೋಡಿದ್ದು ನಿಜನಾ? ಒಂದು ಹುಡುಗಿ ಅಭಿರಾಮ್ ವಸಿಷ್ಠನ ಕೆನ್ನೆಗೆ ಹೊಡೆದಿದ್ದು ನಿಜನಾ? ಓ ಮೈ ಗಾಡ್ ಎಂದು ಎಲ್ಲರೂ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರೆ ಅವರತ್ತ ಕೋಪದಲ್ಲಿ ದಿಟ್ಟಿಸಿ ನೋಡಿದ ಅಭಿರಾಮ್ ವಸಿಷ್ಠ ಅಲ್ಲಿಂದ ಎದ್ದು ಹೋಗುವನು. ತನ್ನನ್ನು ಸಮಾಧಾನಿಸಲು ಬರುತ್ತಿದ್ದ ಗೆಳೆಯರ ಕಡೆ ನೋಡದೆ ಕಾರ್ ಸ್ಟಾರ್ಟ್ ಮಾಡಿದವ ತನ್ನ ಬಂಗಲೆಯತ್ತ ಹೋದನು. ನೀರಿನಲ್ಲಿ ಬಿದ್ದು ಒದ್ದೆಯಾಗಿದ್ದ ಕೃತಿ ನಡುಗುತ್ತಾ ಪ್ರಿನ್ಸಿಪಾಲ್ ರೂಮಿನತ್ತ ಹೋಗುತ್ತಿದ್ದವಳನ್ನು ಪ್ರಿಯಾ ಕೈ ಹಿಡಿದಾಗ ಹಿಂದೆ ತಿರುಗಿ ನೋಡಿದಳು. ಕೃತಿ, ಏನೇ ಮಾಡಿದ್ದು ನೀನು ಹೊಡೆದ ವ್ಯಕ್ತಿ ಯಾರು ಗೊತ್ತಾ? ಈ ಕಾಲೇಜಿನ ಓನರ್ ಮಗ ಅಂತೆ ಅವನು. ಯಾಕೆ ಬೇಡದ ವಿಷಯಕ್ಕೆಲ್ಲ ತಲೆ ಹಾಕ್ತೀಯಾ?
ಈಗ ಪ್ರಿನ್ಸಿಪಲ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಈ ವೇಷದಲ್ಲಿಯೇ ಹೋಗ್ತೀಯಾ? ನಿನ್ನನ್ನು ನೀನು ನೋಡ್ಕೊಂಡಿದೀಯಾ ಎಂದು ಪ್ರಿಯಾ ಹೇಳಿದಾಗಲೇ ತಾನು ಒದ್ದೆ ಬಟ್ಟೆಯಲ್ಲಿರುವುದು ಅರಿವಾಗಿದ್ದು ಕೃತಿಗೆ. ಹೋ ಶಿಟ್, ಕರೆಕ್ಟ್ ಅಲ್ವಾ ಅಂತ ಕೈ ಬಿಡಿಸಿಕೊಂಡು ಮುಂದೆ ಹೋದವಳು ರೆಸ್ಟ್ ರೂಮ್ ಒಳಗೆ ಹೋಗಿ ಬಟ್ಟೆ ಒಣಗಿಸಿಕೊಂಡಳು. ಕೃತಿ, ಕ್ಲಾಸ್ಗೆ ಟೈಮ್ ಆಗ್ತಿದೆ, ಇನ್ನು ಅರ್ಧ ಗಂಟೆ ಅಷ್ಟೇ ಇರೋದು. ಯಾವ ಪ್ರಿನ್ಸಿಪಲ್ ಕಂಪ್ಲೇಂಟ್ ಬೇಡ, ನಾವು ಕಂಪ್ಲೇಂಟ್ ಕೊಟ್ಟರೂ ಅವ್ರು ತಗೊಳ್ಳಲ್ಲ. ಕ್ಲಾಸಿಗೆ ಹೋಗೋಣ ನಡಿ ಎಂದು ಅವಳ ಕೈಗೆ ಬ್ಯಾಗ್ ಕೊಡುತ್ತಾ ಹೇಳಿದಳು ಪ್ರಿಯಾ. ನೋ, ಸಾಧ್ಯನೇ ಇಲ್ಲ. ಅವನು ನನ್ನ ಪರ್ಮಿಷನ್ ಇಲ್ಲದೆ ನನಗೆ ಕಿಸ್ ಮಾಡಿದ್ದಾನೆ. ಎಷ್ಟು ಧೈರ್ಯ ಇರಬೇಡ ಅವನಿಗೆ. ಅದೂ ಅಲ್ಲದೆ ಆ ಹುಡುಗಿಗೆ ರ್ಯಾಗಿಂಗ್ ಕೂಡ ಮಾಡಿದ್ದಾನೆ. ಅದು ಮತ್ತೊಂದು ತಪ್ಪು. ಸೊ ಅವನು 2 ತಪ್ಪು ಮಾಡಿದ್ದಾನೆ. ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಅವನು ಓನರ್ ಮಗ ಆದರೂ ಅಷ್ಟೇ, ಪ್ರಧಾನಮಂತ್ರಿ ಮಗ ಆದರೂ ಅಷ್ಟೇ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು. ಇದು ಈ ಕೃತಿಯ ನಿಯಮ. ಅರ್ಧ ಗಂಟೆಗಿಂತ ಒಂದು ನಿಮಿಷ ಮುಂಚೆ ಕ್ಲಾಸ್ಗೆ ನಾನು ಬಂದೇ ಬರ್ತೀನಿ. ನೀನು ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಹೋಗು ಕ್ಲಾಸಿಗೆ ಎಂದು ಹೇಳಿದ ಕೃತಿ ಪ್ರಿನ್ಸಿಪಲ್ ರೂಮಿನತ್ತ ಹೋದವಳು ಪ್ರಿನ್ಸಿಪಲ್ಗೆ ವಿಷಯ ತಿಳಿಸಿದಳು. ಅಭಿರಾಮ್ ವಸಿಷ್ಠ ರ್ಯಾಗಿಂಗ್ ಬಗ್ಗೆ ತಿಳಿದಿದ್ದ ಪ್ರಿನ್ಸಿಪಲ್ಗೆ ಮೊದಲ ಬಾರಿಗೆ ಒಂದು ಹುಡುಗಿಯಿಂದ ಕಂಪ್ಲೇಂಟ್ ಬಂದಿದ್ದಾಗಿತ್ತು. ಆರ್ ಯು ಶೋರ್? ನೀನು ಇದನ್ನು ಮುಂದೆ ಎಳೆಯಬೇಕು ಅಂದ್ಕೊಂಡಿದೀಯಾ ಮಗು? ಮೆರಿಟ್ ಮೇಲೆ ಬಂದಿರುವುದು ನೀನು. ಸುಮ್ಮನೆ ಶ್ರೀಮಂತರ ಸಹವಾಸ ಯಾಕೆ? ಅದೂ ಅಲ್ಲದೆ ಇಡೀ ಕಾಲೇಜೇ ಅವನದ್ದು. ನೀನು ರಿಸ್ಕ್ ತೆಗೆದುಕೊಳ್ತಿದೀಯಾ ಎಂದರು. ಸರ್, ನಾನು ಮೆರಿಟ್ ಮೇಲೆ ಬಂದಿರಬಹುದು, ಹಾಗಂತ ಇಲ್ಲಿರುವ ಶ್ರೀಮಂತ ಮಕ್ಕಳಿಗೆ ತಲೆ ಬಾಗುತ್ತೇನೆ ಅಂತ ಅಂದ್ಕೊಳ್ಳೇಬೇಡಿ. ಆ್ಯಂಡ್ ಅವನು ತುಂಬ ದೊಡ್ಡ ತಪ್ಪು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗಲೇಬೇಕು. ಬೇಗ ಅವನನ್ನು ಇಲ್ಲಿಗೆ ಕರೆಸಿ ಸಸ್ಪೆಂಡ್ ಮಾಡಿ ಎಂದು ಹಠ ಹಿಡಿದಳು. ಓಕೆ, ಅಭಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ ಎಂದು ಹೇಳಿದ ಪ್ರಿನ್ಸಿಪಾಲ್ ಕಾಲ್ ಮಾಡಿ ಹೇಳಿದರು. ಇತ್ತ ತನ್ನ ಬಂಗಲೆಯಲ್ಲಿದ್ದ ಅಭಿರಾಮ್ ವಸಿಷ್ಠ ಒದ್ದೆ ಬಟ್ಟೆಯನ್ನು ಚೇಂಜ್ ಮಾಡಿ ಬೇರೊಂದು ಬಟ್ಟೆಯನ್ನು ಧರಿಸಿದವನು ಬಂಗಲೆಯಿಂದ ಕಾಲೇಜಿಗೆ 2-3 ನಿಮಿಷದಲ್ಲಿ ಬರಬಹುದಿತ್ತು. ಆದರೂ ಕೂಡ 1/4 ಗಂಟೆ ತಡ ಮಾಡಿದ ಅಭಿರಾಮ್ ವಸಿಷ್ಠ ಕೊನೆಗೂ ಪ್ರಿನ್ಸಿಪಲ್ ಆಫೀಸ್ ರೂಮ್ಗೆ ಬಂದನು. ಅನುಮತಿ ಪಡೆಯದೆ ಒಳಗೆ ಬಂದು ಪ್ರಿನ್ಸಿಪಲ್ ಮುಂದೆ ಕಾಲ್ ಮೇಲೆ ಕಾಲು ಹಾಕಿ ಕುಳಿತವನನ್ನು ನೋಡಿದ ಕೃತಿ ಮುಖ ಸಿಂಡರಿಸಿದಳು. ಅಭಿ, ಈ ಹುಡುಗಿ ನಿನ್ನ ಮೇಲೇನೋ ಕಂಪ್ಲೇಂಟ್ ಕೊಡ್ತಿದ್ದಾಳೆ. ಏನಪ್ಪ ಇದು? ಓದುವ ಹುಡುಗರು ನೀವು. ಈ ರೀತಿಯಲ್ಲಿ ಕಿರಿಕ್ ಮಾಡ್ಕೊಳ್ಳೋದು ಚೆನ್ನಾಗಿರಲ್ಲ. ಓದುವ ಕಡೆ ಗಮನ ಹರಿಸಿ ಎಂದು ಅವನಿಗೆ ಗದರದೆ ಪ್ರಿನ್ಸಿಪಾಲ್ ನಿಧಾನವಾಗಿ ಹೇಳುವರು. ವಾಟ್? ಕಂಪ್ಲೇಂಟಾ? ನಾನೇನು ಮಾಡಿದ್ದೀನಿ ಸರ್? ಎಕ್ಸ್ಕ್ಯೂಸ್ ಮಿ ಮೇಡಮ್, ನೀವ್ಯಾರು ಅಂತ ನನಗೆ ಗೊತ್ತೇ ಇಲ್ಲ. ನಾನೇನು ಮಾಡಿದೆ ನಿಮಗೆ? ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಡ್ತಿದ್ದೀರಾ ಎಂದು ಆಶ್ಚರ್ಯದಲ್ಲಿರುವಂತೆ ನಟಿಸುತ್ತಾ ಕೇಳಿದ ಅಭಿರಾಮ್. ಏನು ಡ್ರಾಮಾ ಮಾಡ್ತಾ ಇದೀಯಾ ನೀನು? ಸರ್, ಇವನು ನಾಟಕ ಮಾಡ್ತಾ ಇದ್ದಾನೆ. ಒಂದು ಹುಡುಗಿಗೆ ರ್ಯಾಗಿಂಗ್ ಮಾಡ್ತಾ ಇದ್ದ. ಆ ಹುಡುಗಿಯ ಮೇಲೆ ನೀರೆಲ್ಲ ಹಾಕಿ ಅವಳ ಹಿಂದೆ ಓಡ್ತಿದ್ರು. ಈಗ ನೋಡಿದರೆ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಆಡ್ತಿದ್ದಾನೆ. ಇವನು ಆ ಹುಡುಗಿಯ ಬ್ಯಾಗ್ ಕಿತ್ಕೊಂಡು ಪುಸ್ತಕವನ್ನೆಲ್ಲ ಹರಿದು ಹಾಕುತ್ತಿದ್ದ. ಅದಕ್ಕೆ ನಾನು ಅವನಿಗೆ ಎಲ್ಲರ ಮುಂದೆ ಕೆನ್ನೆಗೆ ಹೊಡೆದಿದ್ದೀನಿ. ಬೇಕಾದರೆ ನೀವು ಪ್ರೂಫ್ಗೆ ಸುತ್ತಮುತ್ತ ಇದ್ದವರನ್ನು ಕೇಳಬಹುದು. ಅಷ್ಟೆಲ್ಲ ದೂರ ಯಾಕೆ ಸರ್? ಇದೊಂದು ದೊಡ್ಡ ಕಾಲೇಜ್. ಪ್ರತಿಯೊಂದು ಮೂಲೆಯಲ್ಲೂ CCTV ಕ್ಯಾಮ್ರಾ ಇದ್ದೇ ಇರುತ್ತೆ. ಅಂದಮೇಲೆ ಇವನು ಮಾಡಿದ ಕೆಲಸನ ವಿಡಿಯೋದಲ್ಲಿ ನೀವು ಕೂಡ ನೋಡಬಹುದು. ನಾನು ಅವನ ಕೆನ್ನೆಗೆ ಹೊಡೆದ ಕಾರಣ ನನ್ನ ಲಿಪ್ಗೆ ಕಿಸ್ ಎಂದು ಎಲ್ಲವನ್ನು ಪಟಪಟನೆ ಹೇಳುತ್ತಿದ್ದ ಕೃತಿ ಕೊನೆಯಲ್ಲಿ ತಡವರಿಸಿದರೆ ಅಭಿರಾಮ್ ವಸಿಷ್ಠನ ಮುಖದಲ್ಲಿ ವ್ಯಂಗ್ಯ ನಗು ಹಾದು ಹೋಯಿತು. ಏನು ಮೇಡಮ್, ಈ ಥರ ಎಲ್ಲ ನನ್ನ ಬಗ್ಗೆ ಸುಳ್ಳು ಆರೋಪ ಮಾಡ್ತಾ ಇದ್ದೀರಾ? ಸರ್, CCTV ಕ್ಯಾಮರಾ ಚೆಕ್ ಮಾಡಿ, ಅದು ವರ್ಕ್ ಆಗುತ್ತೋ ಇಲ್ವೋ. ನಿನ್ನೆ ನೀವು CCTV ಕ್ಯಾಮರಾ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿದ ನೆನಪು ಎಂದು ಪೇಪರ್ ವೆಯ್ಟ್ ತಿರುಗಿಸುತ್ತಾ ಕೃತಿ ಕಡೆ ನೋಡುತ್ತಾ ಹೇಳಿದರೆ ಅವನ ಮಾತಿನಿಂದಲೇ ಎಲ್ಲವನ್ನು ಅಳಿಸಿ ಹಾಕಿದ್ದಾನೆ ಅಂತ ತಿಳಿದ ಕೃತಿ ಕೋಪದಲ್ಲಿ ಕಾಲಪ್ಪಳಿಸಿ ಅಲ್ಲಿಂದ ಹೋದಳು. ಅಭಿ, ಇನ್ಮುಂದೆ ರ್ಯಾಗಿಂಗ್ ಕಡಿಮೆ ಮಾಡ್ಕೊ. ಮೊದಲ ಬಾರಿಗೆ ಹುಡುಗಿಯೊಬ್ಬಳು ಬಂದು ನಿನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿರುವುದು. ಏನೋ ನೀವೆಲ್ಲ ಅಳಿಸಿ ಹಾಕಿದೀಯಾ ಅಂತ ಸುಮ್ಮನೆ ಹೋಗಿರಬಹುದು. ಬಟ್ ಅವಳ ಕಣ್ಣಿನಲ್ಲಿರುವ ಕಿಚ್ಚು ನೋಡುತ್ತಿದ್ದರೆ ಮುಂದೆ ನಿನ್ನಿಂದ ಏನಾದರೂ ತಪ್ಪಾದರೆ ಅವಳೇನಾದರೂ ಮಾಡೇ ಮಾಡ್ತಾಳೆ ಎಂದು ಕೃತಿ ಹೋದ ಕಡೆ ನೋಡುತ್ತಾ ಪ್ರಿನ್ಸಿಪಾಲ್ ಹೇಳಿದರೆ ಪೇಪರ್ ವೆಯ್ಟ್ ತಿರುಗಿಸುವುದನ್ನು ನಿಲ್ಲಿಸಿದ ಅಭಿರಾಮ್ ಮೇಲೆದ್ದು
ಟೇಬಲ್ ಮೇಲೆ ತನ್ನೆರಡು ಕೈಗಳನ್ನು ಇಟ್ಟು ಪ್ರಿನ್ಸಿಪಲ್ ಮುಖವನ್ನೇ ನೋಡುತ್ತಾ, ನಾನು ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಅವಳಿಡೀ ಜಾತಕವೇ ನನ್ನ ಕೈಯಲ್ಲಿದೆ. ಯಾವ ಸಪೋರ್ಟ್ ಇದೆ ಅಂತ ನನ್ನಿಂದ ತಪ್ಪಾದರೆ ಅವಳು ಹೋರಾಡ್ತಾಳೆ? ಯಾರೂ ಇಲ್ಲ. ಅವಳೊಬ್ಳು ಗಾರ್ಡಿಯನ್ ಜೊತೆ ಬೆಳೆಯುತ್ತಾ ಇರುವ ಅನಾಥೆ. ನಮ್ಮ ಲೆವೆಲ್ಗೂ ಕೂಡ ಇಲ್ಲ. ಯು ಡೋಂಟ್ ವರಿ ಸರ್. ಅಭಿ ಅವನಿಗೆ ಇಷ್ಟ ಬಂದಿದ್ದನ್ನೇ ಮಾಡೋದು. ಓಕೆ ಬರಲಾ? ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಏನೋ ನಾವು ವಯಸ್ಸಿನ ಹುಡುಗರು ಆಡಿಕೊಳ್ತಿರ್ತೇವೆ ಎಂದು ಹೇಳಿ ಅಲ್ಲಿಂದ ಸ್ಟೈಲಾಗಿ ಹೋದ. ಇವರಿಬ್ಬರನ್ನ ನೋಡ್ತಾ ಇದ್ದರೆ ದಾರಿ ಎಲ್ಲೋ ಚೇಂಜ್ ಆಗೋ ಹಾಗೆ ಕಾಣಿಸ್ತಿದೆ. ನನ್ನ ಊಹೆ ನಿಜವಾಗುತ್ತಾ ಎಂದು ಹೇಳಿಕೊಂಡ ಪ್ರಿನ್ಸಿಪಲ್ ಮಹಾದೇವ್ ವಸಿಷ್ಠ ಅವರ ನೆನಪಾಗುತ್ತಿದ್ದ ಹಾಗೆ ತಲೆ ಮೇಲೆ ಕೈ ಹೊತ್ತರು. ಬ್ಲಡಿ ಈಡಿಯಟ್, ಇನ್ಫ್ಲೂಯೆನ್ಸ್ ಬಳಸಿ ಎಲ್ಲನೂ ಅಳಿಸಿ ಹಾಕಿದ್ದಾನೆ. ಈಗ ಅವನು ಕೃತಿ ಕೈಯಿಂದ ತಪ್ಪಿಸ್ಕೊಂಡಿರಬಹುದು. ಆದರೆ ಮತ್ತೊಂದು ಬಾರಿ ಅವನು ತಪ್ಪು ಮಾಡೋದು ಏನಾದರೂ ನನ್ನ ಕಣ್ಣಿಗೆ ಬಿದ್ದರೆ ಈ ಕೃತಿ ಏನು ಅನ್ನೋದನ್ನು ತೋರಿಸ್ತೀನಿ ಅಂತ ಹೇಳಿಕೊಂಡವಳು ಕೋಪದಲ್ಲಿ ಹೆಜ್ಜೆ ಇಡುತ್ತಿದ್ದರೆ ಅವಳ ಹಿಂದೆಯೇ ಓಡಿ ಬಂದ ಅಭಿರಾಮ್ ಅವಳ ಕೈ ಹಿಡಿದು ನಿಲ್ಲಿಸಿದ. ಬಿಡು ನನ್ನ ಕೈನ. ಪರ್ಮಿಷನ್ ಇಲ್ಲದೆ ಕೈ ಹಿಡಿಯೋ ಹುಚ್ಚ ನಿಂಗೆ ಎಂದು ಕೋಪದಲ್ಲಿ ಕೈ ಬಿಡಿಸಿಕೊಂಡಳು. ಸಮಾಧಾನ ಸಮಾಧಾನ. ನೀನೇನು ವಿಶ್ವಸುಂದರಿ ಐಶ್ವರ್ಯ ರೈ ಅಲ್ಲ. ಬೇಕು ಅಂತ ನಿನ್ನ ಕೈ ಹಿಡಿಯಲು ಮೈಯಲ್ಲಿ 1/4 kg ಮಾಂಸ ಇಲ್ಲ. ಆದರೆ ಪೊಗರು KG-ಗಟ್ಟಲೆ ಇದೆ ಅಲ್ವಾ ನಿಂಗೆ ಎಂದು ಹುಬ್ಬೇರಿಸಿ ಕೇಳಿದ. ಯಾಕೆ ಕೊಬ್ಬು? ಬರೀ ನಿನ್ನಂತಹ ಶ್ರೀಮಂತರಿಗೆ ಮಾತ್ರ ಇರಬೇಕಾ? ನಮ್ಮಂಥವರಿಗೆ ಇರಬಾರ್ದಾ ಏನು? ಕಥೆ ಕಾದಂಬರಿಗಳಲ್ಲಿ ಓದುವ ಹಾಗೆ ದುಡ್ಡು ಇಲ್ಲದೆ ಇರೋರು ನಿಮ್ಮ ಮುಂದೆ ಕೈಕಟ್ಟಿ ತಲೆ ತೆಗೆಸ್ಕೊಂಡಿರ್ತಾರೆ ಅಂದ್ಕೊಂಡಿದೀಯಾ ಎಂದು ಕೇಳಿದರೆ ಅವಳ ಮಾತಿನಿಂದ ತುಟಿ ಅಂಚಲ್ಲಿ ನಗುವ ಅಭಿರಾಮ್ ವಸಿಷ್ಠ ಅವಳ ತುಟಿಯನ್ನೇ ನೋಡುವನು. ಭಾರಿ ಚೆನ್ನಾಗಿ ಮಾತಾಡ್ತೀಯ ನೀನು ಅಂದ ಇದೆ ಅಂತ ಮೆರಿತಿದ್ಯಾ ಅಲ್ವಾ? ಈ ಅಂದವನ್ನೇ ಇಲ್ಲವಾಗಿಸಲು ನನಗೆ ಗೊತ್ತು. ಸುಮ್ಮನೆ ನನ್ನ ತಂಟೆಗೆ ಬರದೆ ನಿನ್ನ ಪಾಡಿಗೆ ನೀನಿರು. ಇಲ್ಲಾಂದರೆ ಅಭಿರಾಮ್ ವಸಿಷ್ಠ ಏನು ಬೇಕಾದರೂ ಮಾಡ್ತಾನೆ ಎಂದು ಹೇಳಿದವನು ತಾನೇ ಕಚ್ಚಿದ್ದ ತುಟಿ ಅಂಚನ್ನು ಸವರಿ ಹೋದರೆ ಕೋಪಗೊಂಡ ಕೃತಿ ಅಕ್ಕಪಕ್ಕದಲ್ಲಿ ಹುಡುಕಾಡಿದವಳು ಕಾರಿಡಾರ್ ಗೋಡೆಯ ಮೇಲಿದ್ದ ವಾಟರ್ ಬಾಟಲ್ನ ಅವನ ಬೆನ್ನಿಗೆ ಹೊಡೆದಳು. ಇನ್ನೊಂದು ಸಲ ನನ್ನ ಮುಟ್ಟಿಗಿಟ್ಟಿ ಮಾತಾಡಿಸಿದರೆ ಚೆನ್ನಾಗಿರಲ್ಲ ಎಂದು ಕೂಗಿ ಹೇಳಿದವಳು ತನ್ನ ಕ್ಲಾಸ್ ಶುರುವಾಗಲು 2 ನಿಮಿಷವಿದ್ದ ಕಾರಣ ಕೆಳಗೋಡಿದಳು. ಯಪ್ಪಾ, ಬೋರ್ಡಿಂಗ್ ಸ್ಕೂಲ್ಗಿಂತ ಹೆಚ್ಚು ಜೈಲಿನಂತಿದೆ ಇದು. ಸ್ವಲ್ಪ ಫ್ರೀಡಮ್ ಇದ್ದರೂ ಕೂಡ ಸೀನಿಯರ್ಸ್ ಮುಂದೆ ಕಮಕ್ ಅನ್ನಂಗಿಲ್ಲ. ಬೆಂಗಳೂರು ಎಂಜಾಯ್ ಮಾಡಬಹುದು ಅಂತ ನಾವೀ ಕಾಲೇಜ್ಗೆ ಸೇರಿದರೆ ಒಳ್ಳೆ ಕಾಡಿಗೆ ಬಂದಂತಾಗಿದೆ ಎಂದು ಕ್ಲಾಸ್ ಮುಗಿದ ನಂತರ ಪ್ರಿಯಾ ಹೇಳಿದರೆ ಅವಳ ಕಡೆ ನೋಡಿ ಕನ್ನಡಕ ಮೇಲೇರಿಸಿಕೊಂಡ ಕೃತಿ ಬ್ಯಾಗ್ ಹಾಕಿಕೊಂಡು ಪುಸ್ತಕ ಕೈಯಲ್ಲಿ ಹಿಡಿದು ಕ್ಲಾಸ್ ರೂಮಿನಿಂದ ಹೊರ ನಡೆದಳು. ಮತ್ತೆ ಪ್ರಿನ್ಸಿಪಲ್ ಹತ್ರ ಹೋಗಿದ್ಯಾ? ಕಂಪ್ಲೇಂಟ್ ಕೊಟ್ಯಾ ಎಂದು ಗೆಳತಿಯ ಹಿಂದೆ ಹೋಗುತ್ತಾ ಪ್ರಿಯಾ ಕೇಳಿದರೆ ಕಂಪ್ಲೇಂಟ್ ಏನೋ ಕೊಟ್ಟೆ, ಆದರೆ ಏನೂ ನಡೆದೇ ಇಲ್ಲ ಅನ್ನುವಂತೆ ಪ್ರೂವ್ ಮಾಡಿಬಿಟ್ಟ ಆ ವಿಲನ್. ಈ ಬಾರಿ ತಪ್ಪಿಸ್ಕೊಂಡಿರ್ಬೋದು, ಆದರೆ ಮತ್ತೊಂದು ಬಾರಿ ಅವನೇನಾದರೂ ತಪ್ಪು ಮಾಡೋದು ಕಂಡ್ರೆ ನನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಅವನಿಗೆ ಶಿಕ್ಷೆ ಕೊಡಿಸ್ತೀನಿ ಎಂದಳು ಕೃತಿ. ಬಿಡು ಕೃತಿ, ಇದೇನು ಬೋರ್ಡಿಂಗ್ ಸ್ಕೂಲಲ್ಲ. ಅಲ್ಲಿ ಯಾರಾದರೂ ತಪ್ಪು ಮಾಡಿದರೆ ನೀನು ಟೀಚರ್ ಕೈಯಲ್ಲಿ ಶಿಕ್ಷೆ ಕೊಡಿಸುವಂತೆ ನಾವೀಗ ದೊಡ್ಡವರಾಗಿದ್ದೀವಿ. ಈ ವಯಸ್ಸಲ್ಲಿ ಎಲ್ಲರೂ ರ್ಯಾಗಿಂಗ್ ಮಾಡೋದು, ತಪ್ಪು ಮಾಡೋದು ಇದೆಲ್ಲ ಕಾಮನ್ ಕಣೆ. ಅದನ್ನು ಚಿಲ್ಲಾಗಿ ತೆಗೋ. ಯಾಕೆ ಎಲ್ಲದಕ್ಕೂ ಮ್ಯಾಥ್ಸ್ ಟೀಚರ್ ಥರ ಆಡ್ತೀಯ ಎಂದಳು ಪ್ರಿಯಾ. ಚಿಲ್ಲಾಗಿ ತೆಗೆದುಕೊಳ್ಳೋ ವಿಷಯನ ಅದು. ಆ ಹುಡುಗಿನ 20 ಜನ ಹುಡುಗರು ಅಟ್ಟಾಡಿಸ್ಕೊಂಡು ಹೋಗ್ತಿದ್ದದ್ದು. ಸದ್ಯಕ್ಕೆ ನಾವು ಏನು ನಡೆದೇ ಇಲ್ಲ ಅನ್ನೋ ಹಾಗೆ ನಡೆದುಕೊಂಡ್ರು ಮುಂದೊಂದು ದಿನ ಆ ಹುಡುಗಿಯನ್ನು ಅದೇ 20 ಜನ ರೇಪ್ ಮಾಡಿದರೆ ಏನು ಮಾಡ್ತೀಯಾ? ಆಗ ಕೂಡ ಚಿಲ್ಲಾಗಿ ತಗೋ ಅಂತ ಹೇಳ್ತೀಯಾ? ಇದೇ ಮೈಂಡ್ಸೆಟ್ಟಿಂದ ನಮ್ಮ ಜನ್ರೇಷನ್ ಅವರು ಹಾಳಾಗ್ತಾ ಇರೋದು. ಸಿನಿಮಾ, ಕಥೆ, ಕಾದಂಬರಿಗಳಲ್ಲಿ ಹೀರೋ ರೇಪ್ ಮಾಡಿದರೂ ಕೂಡ ನಾವು ಆರಾಮಾಗಿ ತಗೊಳ್ತೀವಿ. ಯಾಕೆ ಹೇಳು? ಜಸ್ಟ್ ಬಿಕಾಸ್ ಅವನು ಹೀರೋ ಆಗಿದ್ದಾನೆ ಮತ್ತು ಹಾಟ್ ಆಗಿದ್ದಾನೆ ಈ ರೀತಿ ಪೊಟ್ರೈಟ್ ಮಾಡಿ ನಮ್ಮ ಸಮಾಜದಲ್ಲಿ ರೇಪ್ ಕೇಸ್ಗಳು ಹೆಚ್ಚಾಗ್ತಿರೋದು. ಅದೇ ಚಿಕ್ಕ ವಯಸ್ಸಿನಿಂದಲೇ ತಮ್ಮ ಗಂಡು ಮಕ್ಕಳಿಗೆ ಅವರ ಪೇರೆಂಟ್ಸ್ ಚೆನ್ನಾಗಿ ಬುದ್ಧಿ ಕಲಿಸಿದರೆ ಬೇರೆ ಹೆಣ್ಣಿನ ಮೇಲೆ ದಬ್ಬಾಳಿಕೆ ಮಾಡೋದನ್ನು ಆ ವಯಸ್ಸಿನಲ್ಲಿ ತಪ್ಪು ಎಂದು ತಿಳಿಸಿ ಹೇಳಿದರೆ ಮುಂದೆ ಎಷ್ಟೋ ಹೆಣ್ಮಕ್ಳು ಸಫರ್ ಆಗೋದು ತಪ್ಪುತ್ತೆ.
ನಾನು ಹೇಳೋದು ನಿಂಗೆಲ್ಲ ತಮಾಷೆ ಅಂತನೋ ಅಥವಾ ಉಡಾಫೆ ಅಂತೆಯೋ ಕಾಣಬಹುದು. ಬಟ್ ಇಲ್ಲೊಂದು ಸತ್ಯ ಇದೆ, ಅದನ್ನು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಎಂದು ಕೋಪದಲ್ಲಿ ಹೇಳಿ ಮುಂದೆ ಹೋದರೆ, ಗೆಳತಿಯ ಮಾತುಗಳಿಗೆ ಮೌನವಾಗಿ ಪ್ರಿಯ ಅವಳನ್ನು ಹಿಂಬಾಲಿಸಿದಳು. ಮೌನವಾಗಿದ್ದ ಗೆಳತಿಯನ್ನು ನಂತರ ತಾನೇ ಮಾತನಾಡಿಸಿದ ಕೃತಿ ಕ್ಯಾಂಟೀನ್ನಲ್ಲಿ ಅವಳಿಗೆ ತಿಂಡಿ ಕೊಡಿಸಿ ಮತ್ತೊಂದು ಕ್ಲಾಸ್ ಇದ್ದ ಕಾರಣ ಅವಳ ಜೊತೆ ನಗುತ್ತಾ ಮಾತನಾಡುತ್ತಾ ಹೋಗುತ್ತಿದ್ದವಳು. ಅವಳಿಗೆ ತುಂಬ ಕೊಬ್ಬಿತ್ತು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬ್ರೇಕ್ ಮಾಡಿ ಎಲ್ಲ ಕಡೆ ಓಡಾಡ್ತಿದ್ಲಂತೆ. ಅವಳು ಡ್ರಗ್ ಅಡಿಕ್ಟ್ ಆಗಿದ್ಲಂತೆ. ಇನ್ನೊಂದು ವಿಷಯ ಗೊತ್ತಾ, ಅವಳು ಫೋರ್ನ್ ಆಕ್ಟರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ಲು. ಅವಳ 2 ವಿಡಿಯೋನ ನಮ್ಮ ಕ್ಲಾಸಿನ ಹುಡುಗರು ನೋಡಿದ್ರಂತೆ. ಆದರೂ ಪಾಪ, ಹಳ್ಳಿಯಿಂದ ಬಂದಿದ್ದವಳು, ಅದು ಕೂಡ ಮೆರಿಟ್ ಸ್ಟೂಡೆಂಟ್, ಈ ರೀತಿ ಸತ್ತಿದ್ದು ತುಂಬ ನೋವಾಗ್ತಿದೆ. ಅವಳ ತಂದೆ ತಾಯಿ ನಾಳೆ ಬರ್ತಾರಂತೆ ಎನ್ನುವ ಗುಸುಗುಸು ಮಾತುಗಳು ಕಾಲೇಜ್ ಪೂರ್ತಿ ಹರಿದಾಡಿದ್ದವು. ಗುಸುಗುಸು ಮಾತುಗಳನ್ನು ಕೇಳಿಸಿಕೊಂಡು ಕುತೂಹಲದಲ್ಲಿ ಅವರೆಲ್ಲ ನಿಂತಿದ್ದ ಕಡೆ ಹೋಗಿ ಅಲ್ಲಿ ಹಾಕಿದ್ದ ಫೋಟೋವನ್ನು ನೋಡಿದಳು. ಓ ಮೈ ಗಾಡ್, ನೆನ್ನೆ ಇವಳೇ ಅಲ್ವಾ ನನಗೆ ಡಿಕ್ಕಿ ಹೊಡೆದೋಗಿದ್ದು ಎಂದು ಶ್ರದ್ಧಾಂಜಲಿ ಹಾಕಿದ್ದ ಫೋಟೋವನ್ನು ನೋಡಿದ ಕೃತಿ ಆಘಾತದಲ್ಲಿ ಕೇಳಿದರೆ, ಹೌದೆಂದು ತಲೆಯಾಡಿಸಿದ ಪ್ರಿಯಾ ಭಯದಲ್ಲಿ ಆ ಫೋಟೋವನ್ನೇ ನೋಡುತ್ತಿದ್ದಳು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.